ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬ್ರೈಡಲ್ ಕ್ರೋಶಾ ಡಿಸೈನು ತೋರಿಸ್ತಾ ಇದ್ದೀನಿ. ಕುಚ್ಚು ಇಲ್ಲದೇ ಹಾಗೆಯೇ ಬೀಡ್ಸ್ ಹಾಕಿ ಗ್ರ್ಯಾಂಡ್ ಲುಕ್ ಕೊಡೋವಂಥದ್ದು ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ನಾನು 6 ದಾರ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಟಾರ್ಟಿಂಗು ಸ್ಯಾರಿ ಕಲರ್ದು ದಾರ ತೊಗೊಂಡಿದ್ದೀನಿ. ಸ್ಯಾರಿಗೆ ಸ್ಟಾರ್ಟಿಂಗು 2 ಟೈಮ್ಸು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಆದಮೇಲೆ 1 2 3 4 5 ಸಿಂಗಲ್ ಚೈನ್ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಡಿಸೈನು ನೀಟಾಗಿ ಬರಲ್ಲ. 5 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು 1 2 3 4 5 6 7 ಚೈನ್ ಇಟ್ಕೊಂಡು ಸ್ವಲ್ಪ ಒಳಗಡೆಗೇ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 5 1 2 3 4 5 6 7 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದರಿಂದ ಒಳಗಡೆಗೇ ಲಾಕ್ ಮಾಡ್ಕೋಬೇಕು. 1 2 3 4 5 ಚೈನ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬೇಸಿಕ್ಕು ಫಸ್ಟ್ ಸ್ಟೆಪ್ಪು ಇಷ್ಟೇ. ಹೀಗೆ ಕಂಟಿನ್ಯೂಸ್ ಹಾಕ್ಕೊಂಡೋಗಬೇಕು. ಸ್ಟಾರ್ಟಿಂಗು 5 ಚೈನು 7 ಚೈನ್ 5 ಚೈನ್ 7 ಚೈನ್ 5 ಚೈನ್ 7 ಚೈನ್. ಓಕೆ, ಇವಾಗ ಫಸ್ಟ್ ಸ್ಟೆಪ್ ಆಗಿದೆ. ಸೆಕೆಂಡ್ ಸ್ಟೆಪ್ಪು ಹಾಕ್ಕೊಳ್ಳೋಣ. ಸೇಮ್ ಕಲರ್ ಥ್ರೆಡನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸ್ಟಾರ್ಟಿಂಗು ಲಾಕ್ ಮಾಡಿರೋ ಕಡೆಗೆ ಒಂದು ಸಲ ಲಾಕ್ ಮಾಡಿ ಪಕ್ಕದಲ್ಲಿ 5 ಚೈನ್ ಹಾಕಿದ್ವಲ್ಲ, ಇಲ್ಲಿ ಒಂದು ಸಲ ಸಿಂಗಲ್ ಲಾಕ್ ಮಾಡ್ಕೋಬೇಕು, ಮತ್ತು ಇನ್ನೊಂದು ಸಲ ಸಿಂಗಲ್ ಲಾಕ್. ಓಕೆ, ಇವಾಗ ಇಲ್ಲಿ ಲಾಕ್ ಆಯಿತು. ಇಲ್ಲಿಂದ ನೀಡಲ್ ಮೇಲೆ ದಾರ ತಗೊಂಡು 7 ಚೈನ್ ಏನಿತ್ತು ಇದರೊಳಗಡೆ ಡಬಲ್ ಕ್ರೋಶಾ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶಾ ಮಾಡಬೇಕು. ಟೂ ಟೈಮ್ಸ್ ಆಯಿತು. 3 4 5 6 7 8 9 10 11 12 ಓಕೆ, 12 ಟೈಮ್ಸು ತುಂಬ ಲೆಂತಿ ಆಗಿ ತಗೊಳ್ದೇ ಸ್ವಲ್ಪ ಶಾರ್ಟ್ ಆಗಿಯೇ ಡಬಲ್ ಕ್ರೋಶಾ ಮಾಡ್ಕೊಬೇಕು. ಇದು ಲೆಂತಿ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸಲ ಸಿಂಗಲ್ ಲಾಕ್
2 ಟೈಮ್ಸು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ನೆಕ್ಸ್ಟ್ 7 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. 2 3 11 12 ಓಕೆ 12 ಡಬಲ್ ಕ್ರೋಶ್ ಆಗಿದೆ. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೊಬೇಕು. ಇದೇ ರೀತಿ ಸ್ಯಾರಿ ಫುಲ್ಲೂ ಹಾಕೊಂಡೋಗಬೇಕು. ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು 2 ಟೈಮ್ಸ್ 5 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ 12 ಟೈಮ್ಸ್ ಮಾಡ್ಕೋಬೇಕು. 12 ಟೈಮ್ಸ್ ಆದಮೇಲೆ ಮತ್ತೆ 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಚೈನ್ನ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಮತ್ತು ಸೇಮ್ 12 ಟೈಮ್ಸು ಡಬಲ್ ಕ್ರೋಶೆ ಮಾಡಿಕೊಂಡು ಇದೇ ರೀತಿ ಸ್ಯಾರಿ ಫುಲ್ಲೂ ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಓಕೆ, ಇವಾಗ ಥರ್ಡ್ ಸ್ಟೆಪ್ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವು ಲಾಕ್ ಇರೋ ಕಡೆನೇ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಟೈಮ್ ಲಾಕ್ ಮಾಡಿ ಮತ್ತೆ ಅದ್ರ ಪಕ್ಕದಲ್ಲಿರೋ ಒಂದು ಸಿಂಗಲ್ ಹೋಲ್ ಗ್ಯಾಪಲ್ಲಿ ಇನ್ನೊಂದು ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಇವಾಗ ನೀಡಲ್ನ ಈಚೆ ತೆಗೆದು ಒಂದು ಸ್ಮಾಲ್ ಸೈಜ್ ಬೀಡನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಓಕೆ, ಸ್ಮಾಲ್ ಸೈಡ್ ಬೀಡನ್ನ ಇನ್ಸರ್ಟ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡನ್ನೂ ಸೇರಿಸಿ ಒಂದು ಮಾಡಬೇಕು. ಮತ್ತು ನೀಡಲ್ ಈಚೆ ತೆಗಿಬೇಕು. ನಾನಿಲ್ಲಿ 4 ಬೀಡ್ಸನ್ನು ಒಂದೇ ಸಲ ಹಾಕ್ಕೊಂಡಿದ್ದೀನಿ. ನಿಮಗೆ ಪ್ರಾಕ್ಟೀಸ್ ಇದೆ ಅಂದರೆ ಈ ರೀತಿಯೇ ಮಾಡ್ಬೋದು. ಒಂದು ನೀಡಲ್ ಹಾಕಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ದಾರನ ತಂದು ಲಾಕ್ ಮಾಡಬೇಕು. ಮತ್ತು ಒಂದು ಬೀಡ್ ಹಾಕಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಲಾಕ್, ಮತ್ತು ಒಂದು ಬೀಡ್ಸು, ಒಂದು ಲಾಕು, ಮತ್ತು ಒಂದು ಬೀಡ್ಸು, ಮತ್ತು ಒಂದು ಲಾಕ್. ಇದೇ ರೀತಿ ಆರ್ಚ್ ಫುಲ್ಲೂ ಹಾಕ್ಕೊಬೇಕು. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಇರುತ್ತಲ್ಲ, ಅದು ಬೆಲ್ ಐಕಾನ್ನ ಒಂದು ಸಲ ಕ್ಲಿಕ್ ಮಾಡಿ. ಪ್ರತಿ ಹೋಲ್ ಗ್ಯಾಪ್ಗೂ ನಾನು ಇದೇ ರೀತಿ ಮಾಡ್ತಾ ಬರಬೇಕು. ಓಕೆ,
ಈ ರೀತಿ ಬರುತ್ತೆ ಫಿನಿಶಿಂಗು. ನನಗೆ 1 2 3 4 5 6 7 8 9 10 11 12 ಬೀಡ್ಸ್ ಹಾಕಿದ್ದೀನಿ. ಇವಾಗ ಇಲ್ಲಿ ನಾನು ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಒಂದು 2 ಟೈಮ್ಸು ಸಿಂಗಲ್ ಲಾಕ್ ಮಾಡಿದ್ನಲ್ಲ, ಅಲ್ಲೇ ಒಂದು ಸಲ ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಅದೇ ಗ್ಯಾಪಲ್ಲಿ ಸಿಂಗಲ್ ಲಾಕ್, ಮತ್ತು ಅಲ್ಲಿಂದ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಒಂದು ಸಿಂಗಲ್ ಲಾಕ್ ಮಾಡಿ ಅಲ್ಲಿಂದ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಲಾಕ್ ಇರೋ ಕಡೆನೇ ಒಂದು ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಗ್ಯಾಪಿಗೆ ಇನ್ನೊಂದು ಸಲ ಸಿಂಗಲ್ ಲಾಕ್ ಇಂದ ಬೀಡ್ಸ್. ಓಕೆ, ಇದೇ ರೀತಿ ಸ್ಯಾರಿ ಫುಲ್ಲೂ ಹಾಕ್ಕೊಬೇಕು. ಸ್ಯಾರಿ ಫುಲ್ ಹಾಕಿ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ.